ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕರೇ, ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಕೆಲವು ಅಧ್ಯಾಯಗಳನ್ನು ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಸಪೋರ್ಟನ್ನು ಮಾಡ್ತಾಯಿರಿ. ಇಲ್ಲಿ ಮೊದಲನೇದಾಗಿ ನಮ್ಮ ಮೌಲ್ಯ ಕೇಂದ್ರಿತ ತರಗತಿ ಕೊಠಡಿ. ಈ ಒಂದು ಚಟುವಟಿಕೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತಂದರೆ, ಮಕ್ಕಳಲ್ಲಿ ಗೌರವವನ್ನು, ರೆಸ್ಪೆಕ್ಟನ್ನು ಬರೆಸೋದಕ್ಕೆ ಇರ್ತಕ್ಕಂಥ ಚಟುವಟಿಕೆಗಳು. ಇಲ್ಲಿ ಒಟ್ಟು 3 ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ, ರೆಸ್ಪೆಕ್ಟ್ಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳು. ಇಲ್ಲಿ ಏನಪ್ಪ ಅಂತಂದರೆ, ನಮ್ಮ ತರಗತಿಯ ಕೊಠಡಿ ಹೇಗಿರಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಮೊದಲ ಒಂದು ಚಟುವಟಿಕೆ ಮೂಲಕ ಹೇಳ್ತಾರೆ. ನಮ್ಮ ಮೌಲ್ಯ ಕೇಂದ್ರಿತ ತರಗತಿಯ ಕೊಠಡಿ. ಈಗ ನಾವೇನಾದರೂ ಕಲಿಬೇಕು ಅಂತಂದರೆ ಮೊದಲು ನಮ್ಮ ಮನಸ್ಥಿತಿ ಶಾಂತವಾಗಿರಬೇಕು. ಅಂದರೆ ನಮ್ಮ ಮನಸ್ಸು ಶಾಂತವಾಗಿದ್ದಾಗ ನಾವು ಏನೇ ಕಲಿಬೇಕು ಅಂದರೂ ಕೂಡ ನಾವು ಚೆನ್ನಾಗಿ ಕಲ್ತ್ಕೊಳ್ಬೋದಾಗಿರ್ತದೆ. ಆದರೆ ಮನಸ್ಥಿತಿ ಶಾಂತ ಇಲ್ಲ ಅಂತಂಥ ಸಂದರ್ಭದಲ್ಲಿ ನಾವೇನೇ ಕಲಿಯೋಕೆ ಹೋದರೂ ಕೂಡ ಅದು ನಮ್ಮ ತಲೆ ಒಳಗಡೆಗೆ ಹೋಗೋದಿಲ್ಲ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ನಾವು ಶಾಂತವಾಗಿದ್ದಾಗ ಸುಲಭವಾಗಿ ಕಲಿಯುತ್ತೇವೆ. ಕೆಲವೊಮ್ಮೆ ಭಾವನಾತ್ಮಕ ಕಾರಣಗಳಿಂದ ಅಥವಾ ಸ್ನೇಹಿತರು, ಕುಟುಂಬದ ಸದಸ್ಯರ ಜೊತೆಗಿನ ಜಗಳಗಳಿಂದಾಗಿ ಕಲಿಕೆ ಕಡೆ ಗಮನ ಹರಿಸಲು ಕಷ್ಟವಾಗ್ತದೆ. ಅಂದರೆ ಇಲ್ಲಿ ಮಗು ಒಂದು ಕುಟುಂಬದಿಂದ ಶಾಲೆಗೆ ಬರ್ತದೆ. ಆ ಕುಟುಂಬದಲ್ಲಿ ಅವರ ತಂದೆ ತಾಯಿಗಳ ಜೊತೆ ಆಗಿರ್ಬೋದು ಅಥವಾ ತನ್ನ ಅಣ್ಣ ತಮ್ಮಂದಿರ ಜೊತೆ ಆಗಿರ್ಬೋದು ಜಗಳ ಆಡಿಕೊಂಡು ಶಾಲೆಗೆ ಬಂದಿರ್ತದೆ, ಅಥವಾ ಸ್ನೇಹಿತರ ಜೊತೆ ಜಗಳ ಆಡ್ಕೊಂಡು ಬಂದಿರ್ತದೆ. ಆವಾಗ ಅದರ ಮನಸ್ಸಿಗೆ ಏನೋ ಒಂಥರ ಒತ್ತಡ ಬಿದ್ದಿರ್ತದೆ. ಆ ಒತ್ತಡದಲ್ಲಿ ಶಿಕ್ಷಕರು ಕಲಿಸೋದಕ್ಕೆ ಹೋದಾಗ ನಾವೇನೇ ಹೇಳ್ಕೊಟ್ರು ಕೂಡ ಮಗುವಿನ ಕಲಿಕೆ ಆಗೋದಿಲ್ಲ. ನಾವೇನು ಮಾಡಬೇಕು, ಆ ಮಗುವಿನ ಮನಸ್ಸನ್ನು ಮೊದಲು ಶಾಂತ ರೀತಿಯಿಂದ ಇರೋ ರೀತಿ ನಾವು ಮಾಡಬೇಕಾಗುತ್ತೆ. ನಾವು ನಮ್ಮ ಭಾವನೆಗಳನ್ನು ಇತರರೊಂದಿಗೆ ಹಂಚ್ಕೊಂಡೇನಾಗುತ್ತೆ, ನಮ್ಮ ಮನಸ್ಸು ಹಗುರಾಗುತ್ತೆ. ಯಾವುದೇ ಒಂದು ಸಮಸ್ಯೆ ಇರ್ಬೋದು, ಯಾವುದೇ ಒಂದು ನೋವಲ್ಲಿ ನಾವು ನಡೀತಿದ್ದಂಥ ಸಂದರ್ಭದಲ್ಲಿ ನಮ್ಮ ಭಾವನೆಗಳನ್ನು ಇದರೊಂದಿಗೆ ಹಂಚ್ಕೋಬೇಕಾಗುತ್ತೆ. ಹಂಚ್ಕೊಂಡಾಗ ಏನಾಗುತ್ತೆ, ಆ ನೋವು ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು ಚಾನ್ಸಸ್ ಜಾಸ್ತಿ ಇರ್ತದೆ. ಅದರಿಂದ ಪ್ರತಿಯೊಬ್ಬರು ಏನು ಮಾಡ್ತಾರೆ, ಸ್ನೇಹವನ್ನು ಬಯಸ್ತಾರೆ. ತಮ್ಮಲ್ಲಿರ್ತಕ್ಕಂಥ ನೋವು, ನಲಿವು, ಸುಖ, ಸಂತೋಷ ಭಾವನೆಗಳನ್ನು ಹಂಚ್ಕೊಳ್ಳೋದಕ್ಕೆ ಒಬ್ಬ ಸ್ನೇಹಿತನನ್ನು ಅವರು ಮಾಡ್ಕೊಂಡು ಅವ್ರಿಗೆಲ್ಲನೂ ಕೂಡ ಹಂಚ್ಕೊಂಡಾಗ ಏನಾಗುತ್ತೆ, ಆ ಭಾವನೆ ನಮ್ಮ ಒಂದು ಮನಸ್ಸಲ್ಲಿ ಒಂದು ಸ್ವಲ್ಪ ಕಂಟ್ರೋಲ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಈಗ ದುಃಖ ಆದಂಥ ಸಂದರ್ಭದಲ್ಲಿ ಇಲ್ಲಿ ನಾವು ನಮ್ಮ ಭಾವನೆಗಳನ್ನು ಹೇಳ್ಕೋಬೇಕು ಅಂತಂದರೆ ಮೊದಲೇನು ಮಾಡ್ತೀವಿ, ವ್ಯಕ್ತಿ ನಮಗೆ ಸರಿ ಇದ್ದಾನೆ, ಅವನು ನಮ್ಮ ಭಾವನೆಗಳನ್ನು ಹಂಚ್ಕೊಳ್ಳೋದಕ್ಕೆ ಆ ವ್ಯಕ್ತಿ ಸರಿ ಇದ್ದಾನೆ ಅಂತಕ್ಕಂಥದ್ದನ್ನು ನೋಡಿ ನಾವೇನು ಮಾಡ್ತೀವಿ, ಭಾವನೆಗಳನ್ನು ನಾವು ಬೇರೆಯವ್ರ ಜೊತೆ ಹಂಚ್ಕೋತೀವಿ. ಇದರಿಂದ ಏನಾಗುತ್ತೆ, ನಮ್ಮ ಭಾವನೆಗಳನ್ನು ಇತರರೊಂದಿಗೆ ಹಂಚ್ಕೊಂಡಾಗ ಸ್ನೇಹನೂ ಕೂಡ ಏನಾಗುತ್ತೆ, ಇಮಿಡಿ ಆಗುತ್ತೆ, ಜಾಸ್ತಿ ಆಗುತ್ತೆ. ಜೊತೆಗೆ ನಾವು ಅವ್ರಿಗೆ ಹತ್ತಿರನೂ ಕೂಡ ಆಗ್ತೀವಿ. ಅದೇ ರೀತಿ ನಮ್ಮ ಶಾಲೆಯಲ್ಲೂ ಕೂಡ ಮಕ್ಕಳಿಗೆ ಕೆಲವು ಸಮಸ್ಯೆಗಳು ಇರ್ತವೆ, ಕೆಲವು ಭಾವನೆಗಳು ಇರ್ತವೆ. ಅವುಗಳನ್ನು ನಾವು ಪರಿಹರಿಸೋದಕ್ಕೆ ಏನು ಮಾಡಬೇಕು, ಸೂಕ್ತವಾದ ಒಂದು ವಾತಾವರಣವನ್ನು ಸೃಷ್ಟಿಸಿಕೊಡಬೇಕು. ಆ ರೀತಿ ಸೃಷ್ಟಿಸಿಕೊಟ್ರೆ ಮಗು ಚೆನ್ನಾಗಿ ಕಲಿಯುತ್ತದೆ ಅಂತ ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರಿಗೆ ಒಂದಷ್ಟು ಸೂಚನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ತರಗತಿಯ ಪ್ರತಿ ವಿದ್ಯಾರ್ಥಿಗೂ ಸುರಕ್ಷಿತ ಹಾಗೂ ಗೌರವಾನ್ವಿತ ಮತ್ತು ಸಂತೋಷವನ್ನು ಅನುಭವಿಸುವ ಸ್ಥಳವಾಗಿರಬೇಕು ಎಂದು ವಿದ್ಯಾರ್ಥಿಗೆ ವಿವರಿಸಿ. ಅಂದರೆ ತರಗತಿ ಹೇಗಿರಬೇಕು ಅಂತಂದರೆ, ಇಲ್ಲಿ ಯಾವ ವಿದ್ಯಾರ್ಥಿನೂ ಮೇಲೂ ಯಾವ ವಿದ್ಯಾರ್ಥಿನೂ ಕೀಳು ಅಂತಕ್ಕಂಥ ಭಾವನೆ ಇರಬಾರ್ದಲ್ಲಿ. ಎಲ್ರಿಗೂ ಕೂಡ ಈ ಒಂದು ತರಗತಿ ಕೋಣೆ ಬಹಳ ಸೇಫ್ ಆಗಿದೆ, ಮತ್ತು ಒಬ್ರಿಗೊಬ್ರು ಗೌರವವನ್ನು ಇಲ್ಲಿ ಕೊಡಬೇಕು. ಜೊತೆಗೆ ಎಲ್ಲರೂ ಕೂಡ ಸಂತೋಷದಿಂದ ಇರಬೇಕು ಅಂತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಶಿಕ್ಷಕರಲ್ಲಿ ಮಾಡಬೇಕಾಗುತ್ತೆ. ತರಗತಿಯಲ್ಲಿ ನಾವು ಒಂದಿಷ್ಟು ಮೌಲ್ಯ ಗೋಡೆಗಳನ್ನು ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ. ಒಂದಷ್ಟು ವ್ಯಾಲ್ಯೂ ಚಾರ್ಟ್ಸ್ ಅಂತ ಕರಿತೀವಿ. ಒಂದು ಡ್ರಾಯಿಂಗ್ ಶೀಟ್ಗಳನ್ನು ತಗೊಂಡು ಆ ಡ್ರಾಯಿಂಗ್ ಶೀಟನ್ನು ತಗೊಂಡು ಅಲ್ಲಿ ಒಂದಷ್ಟು ವ್ಯಾಲ್ಯೂಸ್ಗಳನ್ನು ಬರಿಬೇಕಾಗತ್ತೆ.
ಜೊತೆಗೆ ಒಂದಷ್ಟು ಸಾಮರ್ಥ್ಯಗಳನ್ನು ಇರ್ತಕ್ಕಂಥ ಒಂದು ಚಾರ್ಟನ್ನು ಬರೆದು ಅಲ್ಲಿ ಅಂಟಿಸಿ ಅದನ್ನು ಅಲಂಕರಿಸಬೇಕಾಗತ್ತೆ. ಅದಕ್ಕೆ ಮಕ್ಕಳ ಒಂದು ಸಹಾಯವನ್ನು ಶಿಕ್ಷಕರಾದವರು ಪಡ್ಕೊಳ್ಬೇಕಾಗತ್ತೆ. ಈ ಗೋಡೆಗಳನ್ನು ನಿರ್ಮಾಣ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಹಾಕ್ಸೋ ಉದ್ದೇಶ ಏನಪ್ಪ ಅಂತಂದರೆ, ಮಕ್ಕಳಲ್ಲಿ ಮೌಲ್ಯ ಬೆಳೀಲಿ. ಆ ಗೋಡೆಯಲ್ಲಿರ್ತಕ್ಕಂಥ ಬರವಣಿಗೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಮಗು ಸ್ವಲ್ಪ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಳಿ ಅಂತಕ್ಕಂಥ ಉದ್ದೇಶದಿಂದ ಈ ರೀತಿ ವಾಲ್ಗಳನ್ನು, ಚಾರ್ಟ್ಸ್ಗಳನ್ನು ಮಾಡಿ ಅಂತಕ್ಕಂಥ ಒಂದು ವಿಷಯವನ್ನು ಇಲ್ಲಿ ಹೇಳ್ತಾರೆ. ಮತ್ತು ಪ್ರತಿ ಜಾಗದಲ್ಲಿ ಏನು ಬರೀಬೇಕು ಅಥವಾ ಏನು ಮಾಡಬೇಕೆಂದು ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳಲು ಉದಾಹರಣೆಗಳನ್ನು ನೀಡಿ. ಮತ್ತು ಅಲ್ಲಿ ಹೇಳಬೇಕು, ಆ ಒಂದು ಗೋಡೆಗಳಲ್ಲಿ ವಿದ್ಯಾರ್ಥಿಗಳು ಏನು ಬರೀಬೇಕು ಮತ್ತು ಏನೇನು ಮಾಡಬೇಕು ಅಂತಕ್ಕಂಥ ಒಂದು ಗೈಡೆನ್ಸನ್ನು ಅವ್ರಿಗೆ ಕೊಡಬೇಕಾಗುತ್ತೆ. ಎಕ್ಸಾಂಪಲ್ಗಳನ್ನು ಕೊಟ್ಟು ಅವ್ರಿಗೆ ಗೈಡೆನ್ಸನ್ನು ಕೊಡಬೇಕಾಗತ್ತೆ. ಮತ್ತು ಪ್ರತಿದಿನವೂ ಈ ಜಾಗಗಳನ್ನು ಪ್ರಾಮಾಣಿಕವಾಗಿ ಬಳಸಲು ವಿದ್ಯಾರ್ಥಿಗಳಿಗೆ ನೆನಪಿಸಿ. ಮತ್ತು ಅಲ್ಲಿ ಹಾಕಿರ್ತಕ್ಕಂಥ ಚಾರ್ಟ್ಸ್ಗಳನ್ನು ವಿದ್ಯಾರ್ಥಿಗಳೇನು ಮಾಡಬೇಕು, ಪ್ರಾಮಾಣಿಕವಾಗಿ ಏನು ಮಾಡಬೇಕು, ಅದನ್ನು ಬಳಸಬೇಕು. ಆ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ಬೇಕಾಗತ್ತೆ, ನೆನಪಿಸ್ಬೇಕಾಗತ್ತೆ. ಪ್ರತಿದಿನವೂ ಕೂಡ ಈ ಚಾರ್ಟ್ಸ್ಗಳನ್ನು ನೀವು ಬಳಸಿ ಅಂತೇಳಿ. ಮತ್ತು ತರಗತಿಯನ್ನು ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಗೋಡೆಗಳನ್ನು ಪರಿಶೀಲನೆ ಮಾಡಬೇಕಾಗತ್ತೆ ಮತ್ತು ಹೊಸದಾಗಿ ಅದನ್ನ ನವೀಕರಣವನ್ನು ಮಾಡಬೇಕಾಗುತ್ತೆ. ಇದು ಮೌಲ್ಯಗಳ ಗೋಡೆಗಳಿಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ನೋಡಿ, ಇಲ್ಲಿ ಯಾವ ರೀತಿ ಇರುತ್ತದೆ ಅವು ಅಂತಕ್ಕಂಥನ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಎಲ್ಲರಿಗೂ ಕಾಣುವಂತೆ ಸುರಕ್ಷಿತ ಹಾಗೂ ಮೌಲ್ಯಯುತ ಎಂಬ ಭಾವನೆ ಬರುವಂತೆ ನಿಮ್ಮ ತರಗತಿಯನ್ನು ವಿನ್ಯಾಸಗೊಳಿಸಿ. ಅಂದರೆ ಇಲ್ಲಿ ನಾವು ಮೊದಲು ತರಗತಿಯನ್ನು ನಾವು ಶುದ್ಧವಾಗಿ ಇಟ್ಕೋಬೇಕಾಗಿರ್ತದೆ. ಅಂದರೆ ತರಗತಿ ಎಲ್ಲರೂ ಕೂಡ ಸುರಕ್ಷಿತ ಮತ್ತು ಎಲ್ಲರನ್ನು ಕೂಡ ನಾವು ಗೌರವಿಸ್ತೀವಿ ಅನ್ನೋ ಭಾವನೆ ಮಗುವಿಗೆ ಬರಬೇಕು. ಆ ರೀತಿ ಏನು ಮಾಡಬೇಕು, ತರಗತಿಯನ್ನು ನಾವು ರೆಡಿ ಮಾಡ್ಕೊಳ್ಬೇಕಾಗಿರ್ತದೆ. ಮತ್ತು ನಾನು ಹೇಳ್ದಂಗೆ ಆವಾಗಲೇ ಒಂದಷ್ಟು ವ್ಯಾಲ್ಯೂಸ್ ಚಾರ್ಟ್ಸ್ಗಳನ್ನು ಮಾಡ್ಕೋಬೇಕಾಗತ್ತೆ. ನೋಡ್ರಿ, ಅಲ್ಲಿ ಒಂದು ಮೌಲ್ಯಗಳ ಗೋಡೆ ಅಂತೇಳಿ ಅಲ್ಲಿ ಮಾಡಿ ಒಂದು ಚಾರ್ಟನ್ನು ಮಾಡಿ ಅಲ್ಲಿ ಒಂದಷ್ಟು ನಿಯಮಗಳನ್ನು ಬರೀಬೇಕಾಗುತ್ತೆ. ತರಗತಿ ನಿಯಮಗಳನ್ನು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ರಿ. ದಯೆಯಿಂದಿರಿ ಮತ್ತು ಸತ್ಯವನ್ನು ಹೇಳಿ. ಈ ರೀತಿ ಇನ್ನೂ ಹಲವಾರು ನಿಯಮಗಳು ಬರ್ತವೆ. ಎಕ್ಸಾಂಪಲ್, ಶಿಕ್ಷಕರು, ಸಹಪಾಠಿಗಳು ಮತ್ತು ಶಾಲೆಯ ಆಸ್ತಿಯನ್ನು ಗೌರವಿಸಿ ಬರಿಬೋದು. ಮತ್ತು ಯಾವಾಗಲೂ ಸತ್ಯವನ್ನು ಹೇಳುವುದು ಮತ್ತು ಮೋಸವನ್ನು ಮಾಡದಿರುವುದು ಬರಿಬೋದು. ಇತರರೊಂದಿಗೆ ಸೇರಿ ಇತರರಿಗೆ ಸಹಕಾರವನ್ನು ನೀಡುವುದು, ಸಮಯಕ್ಕೆ ಸರಿಯಾಗಿ ತರಗತಿಗೆ ಬರುವುದು. ಈ ಥರ ಒಂದಷ್ಟು ಒಳ್ಳೊಳ್ಳೆ ವಾಕ್ಯಗಳನ್ನು ಆ ಚಾರ್ಟ್ಸಲ್ಲಿ ಬರೀಬೇಕಾಗುತ್ತೆ. ಆ ಬರೆದಾಗ ಆ ಮಗು ಆ ಚಾರ್ಟ್ಗಳನ್ನು ನೋಡಿದಾಗ ಆ ಮಗುವಿನ ಮನಸ್ಸಲ್ಲಿ ಕೆಲವು ಬದಲಾವಣೆಗಳು ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಅದರ ಮೂಲಕ ಮಗು ಮೌಲ್ಯಗಳನ್ನು ಕಲ್ತ್ಕೊಳ್ತದೆ. ಆ ರೀತಿ ಒಳ್ಳೊಳ್ಳೆ ನಿಯಮಗಳನ್ನು ಆ ಒಂದು ಗೋಡೆಗಳಲ್ಲಿ, ಆ ಒಂದು ಮೌಲ್ಯಗಳ ಗೋಡೆಯಲ್ಲಿ ನೀವು ಬರೀಬೇಕಾಗುತ್ತೆ. ಅಲ್ಲಿದೆ ನೋಡಿ, ದಯೆಯಿಂದಿರಿ, ಸತ್ಯವನ್ನು ಹೇಳಿ ಅಂದಂಗೆ. ಅದೇ ರೀತಿ ಆ ಶಿಕ್ಷಕರು, ಸಹಪಾಠಿಗಳು ಮತ್ತು ಶಾಲೆಯ ಆಸ್ತಿಯನ್ನು ಗೌರವಿಸಿ, ಮತ್ತು ಯಾವಾಗಲೂ ಸತ್ಯವನ್ನು ಹೇಳಿ, ಮೋಸ ಮಾಡದಿರಿ, ಮತ್ತು ಎಲ್ಲರೊಂದಿಗೆ ಸೌಜನ್ಯದಿಂದ ಸಹಾಯ ಮಾಡುವ ಮನೋಭಾವದಿಂದ ವರ್ತಿಸಿರಿ. ಈ ಥರ ಒಂದಷ್ಟು ನಿಯಮಗಳನ್ನು ನೀವಲ್ಲಿ ಬರೀರಿ. ನೆಕ್ಸ್ಟು ಸಾಮರ್ಥ್ಯಗಳ ಗೋಡೆ. ಈ ಚಾರ್ಟಲ್ಲಿ ನೀವು ನಿಮ್ಮ ಉತ್ತಮ ಗುಣಗಳು ಮತ್ತು ದಯೆಯ ಕೆಲಸಗಳು, ನೀವು ಚೆನ್ನಾಗಿ ಮಾಡಿದ ಕೆಲಸಗಳನ್ನು ತೋರಿಸಲು ಇರತಕ್ಕಂಥ ಒಂದು ಸ್ಥಳ. ಅಲ್ಲೇನು ಮಾಡಬೇಕು, ಸಾಮರ್ಥ್ಯಗಳ ಗೋಡೆಯ ಒಂದು ಚಾರ್ಟನ್ನು ರೆಡಿ ಮಾಡಿ ಬಿಡಬೇಕಾಗುತ್ತೆ. ಅಲ್ಲಿ ಮಗು ಆ ಮಗುವಿನ ಉತ್ತಮ ಗುಣಗಳೇನಿದೆ ಅಂತಕ್ಕಂಥ ಅಲ್ಲಿ ಬರೀಬೇಕಾಗುತ್ತೆ. ಮತ್ತು ಇತರರಿಗೆ ಯಾವ ರೀತಿ ಸಹಾಯವನ್ನು ಮಾಡ್ತು ಮಗು, ಈ ದಿನ ಇಂಥ ಕೆಲಸವನ್ನು ಸಹಾಯವನ್ನು ಮಾಡಿದೆ, ಮತ್ತು ಇಂಥ ಕೆಲಸವನ್ನು ಕೊಟ್ಟಿದ್ರು ನನಗೆ, ಆ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಚೆನ್ನಾಗಿ ಮಾಡಿ ಮುಗಿಸಿದೆ ಅಂತಕ್ಕಂಥ ಒಂದು ವಿಚಾರವನ್ನು ಮಗುವಲ್ಲಿ ಆ ಗೋಡೆ ಮೇಲೆ ಬರೀಬೇಕಾಗುತ್ತೆ. ಮತ್ತು ಇನ್ನೊಂದು ಗೋಡೆ ಚಾರ್ಟು ಕೃತಜ್ಞತಾ ಗೋಡೆ ಅಂತೇಳಿ. ಇಲ್ಲಿ ಏನಪ್ಪ ಅಂತಂದರೆ, ಸ್ನೇಹಿತರು ಮತ್ತು ಶಿಕ್ಷಕರಿಗೆ ನೀವು ಧನ್ಯವಾದಗಳನ್ನು ಬರೆಯಬಹುದಾದ ಗೋಡೆ. ಶಿಕ್ಷಕರು ಏನಾದರೂ ಸಹಾಯವನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಈ ಒಂದು ಗೋಡೆಯನ್ನು ಬಳಸ್ಕೊಳ್ಬೋದು. ಜೊತೆಗೆ ಸ್ನೇಹಿತರು ಕೆಲವು ಸಮಯದಲ್ಲಿ ಸಹಾಯವನ್ನು ಮಾಡ್ತಾರೆ ಮಕ್ಕಳಿಗೆ, ಅವರವರ ಸ್ನೇಹಿತರು. ಅಂಥ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದವನ್ನು ಹೇಳೋದಕ್ಕೆ, ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಈ ಒಂದು ಗೋಡೆಯನ್ನು ಮಕ್ಕಳು ಬಳಸ್ಕೋಬೇಕಾಗುತ್ತೆ. ನೆಕ್ಸ್ಟು ದಯೆ ಪೆಟ್ಟಿಗೆಯಲ್ಲಿ ಒಂದು ಪೆಟ್ಟಿಗೆಯನ್ನು ತಯಾರು ಮಾಡಿಕೊಂಡು ಒಂದು
ಬಾಕ್ಸ್ ರೆಡಿ ಮಾಡಿಕೊಂಡು ಅಲ್ಲಿ ಇಡಬೇಕಾಗತ್ತೆ ಟೀಚರು ಆ ಒಂದು ಕ್ಲಾಸ್ ರೂಮಲ್ಲಿ. ಆವಾಗ ಯಾರಾದರೂ ದಯೆಯಿಂದ ಏನಾದರೂ ಹೇಳಿದರೆ ಅದನ್ನು ಬರೆದು ಪೆಟ್ಟಿಗೆಯಲ್ಲಿ ಹಾಕಿರಿ. ಮಗುಗೆ ಯಾರಾದರೂ ದಯೆಯಿಂದ ಏನಾದರೂ ಹೇಳಿದ್ರೆ, ಯಾರಾದರೂ ಆಗ್ಬೋದು, ಅದು ಕುಟುಂಬದಲ್ಲಿ ಆಗಿರ್ಬೋದು ಅಥವಾ ಶಾಲೆಯಲ್ಲಿ ಆಗಿರ್ಬೋದು, ಎಲ್ಲಿ ಆದರೂ ಆಗಿರ್ಬೋದು, ಮಗುಗೆ ಏನಾದರೂ ಹೇಳಿದರೆ ಅಂಥ ಒಂದು ವಾಕ್ಯಗಳನ್ನು ಅಥವಾ ಅಂಥ ಒಂದು ಇದು ವಿಚಾರಗಳನ್ನು ಮಗುವಲ್ಲಿ ಬರೆದು ಪೆಟ್ಟಿಗೆಯಲ್ಲಿ ಹಾಕಬೇಕಾಗಿರ್ತದೆ. ಅದನ್ನು ಶಿಕ್ಷಕರು ಪ್ರತಿ 15 ದಿನಗಳಿಗೊಮ್ಮೆ ಅದನ್ನು ತೆಗೆದು ಏನು ಮಾಡಬೇಕು, ತರಗತಿಯಲ್ಲಿ ಓದಬೇಕು. ಇದರಿಂದ ಏನಾಗುತ್ತೆ, ಇದು ಎಲ್ಲರಲ್ಲೂ ಪ್ರೀತಿಯಿಂದ ಮಾತನಾಡೋದನ್ನ ಕಲಿಸ್ಕೊಡ್ತದೆ ಮತ್ತು ಎಲ್ಲರ ಮೇಲೆ ದಯೆಯನ್ನು ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಈ ಒಂದು ಪೆಟ್ಟಿಗೆ ಮಾಡ್ತದೆ ಅಂತೇಳಿ ದಯೆ ಪೆಟ್ಟಿಗೆಯಲ್ಲಿ ಇಡಬೇಕಾಗುತ್ತೆ. ನೆಕ್ಸ್ಟ್ ಗುರುತಿನ ಮೂಲೆ. ಇಲ್ಲಿ ವಿದ್ಯಾರ್ಥಿ ಮಾಡ್ಕೊಳ್ತಕ್ಕಂಥದ್ದು, ಇಲ್ಲಿ ನಿಮ್ಮ ಹೆಸರಿನ ಕಾರ್ಡನ್ನಾದರೂ ಇಡ್ಬೋದು ಅಥವಾ ಫೋಟೋವನ್ನಾಗಿರ್ಬೋದು. ಅದನ್ನು ಇಟ್ಕೊಂಡು ನಿಮ್ಮ ಹೆಸರನ್ನ ಹೇಗೆ ಕರಿಬೇಕು ಅಂತಕ್ಕಂಥದ್ದನ್ನು ಅಲ್ಲಿ ತೋರಿಸ್ತಕ್ಕಂಥದ್ದು, ಅಥವಾ ನೀವು ಏನು ಇಷ್ಟಪಡ್ತೀರಿ ಅಂತಕ್ಕಂಥ ಹಂಚ್ಕೊಳ್ತಕ್ಕಂಥದ್ದು. ಅಲ್ಲಿ ಚಿತ್ರ, ಆ ಮಗುವಿನ ಒಂದು ಡ್ರಾಯಿಂಗ್ ಶೀಟ್ ತಗೊಂಡು ಅಲ್ಲಿ ಮಗುವಿನ ಚಿತ್ರವನ್ನು ಅಂಟಿಸಿ ಆ ಮಗುವಿಗೆ ಸಂಬಂಧಪಟ್ಟಂಥ ಒಂದಷ್ಟು ವಿಚಾರಗಳನ್ನು ಬರೆದು ಅಲ್ಲಿ ಅಂಟಿಸ್ತಕ್ಕಂಥದ್ದಕ್ಕೆ ಈ ಒಂದು ಗುರುತಿನ ಮೂಲೆ ಅಂತ ಕರಿತೀವಿ. ಮಗುವಲ್ಲಿ ಇರಬೇಕಾಗುತ್ತೆ, ಆ ಒಂದು ಮೂಲೆಯಲ್ಲೇ ಕೂತ್ಕೋಬೇಕಾಗಿರ್ತದೆ. ಇನ್ನು ಭಾವನೆಗಳ ಬೋರ್ಡು. ಅಲ್ಲಿ ಮಗು ಪ್ರತಿದಿನ ಇವತ್ತು ನನಗೇನಾಯಿತು, ಸಂತೋಷ ಆಯಿತು, ದುಃಖ ಆಯಿತು, ಏನು ಅನಿಸುತ್ತೆ ಮಗುಗೆ ಅದನ್ನು ಮಗು ವ್ಯಕ್ತಪಡಿಸ್ಬೇಕಾಗುತ್ತೆ. ಅದನ್ನು ಸ್ಟಿಕ್ಕರ್ಸ್ಗಳನ್ನಾದರೂ ಮಾಡ್ಕೋಬೋದು ಅಥವಾ ಚಿಹ್ನೆಗಳನ್ನಾದರೂ ಮಾಡ್ಕೋಬೋದು. ಆ ರೀತಿ ಕಾರ್ಡ್ಸಲ್ಲಿ ಮಾಡಿಕೊಂಡು ಆ ಮಗು ತನ್ನ ಭಾವನೆಗಳನ್ನು ಅಲ್ಲಿ ಹಂಚ್ಕೋಬೇಕಾಗುತ್ತೆ. ನೆಕ್ಸ್ಟು ದೃಢೀಕರಣ ಕೇಂದ್ರ ಅಂತೇಳಿ, ಇಲ್ಲಿ ಇದು ಕೂಡ ಕಾರ್ಡ್ಗಳನ್ನು ಇಟ್ಕೊಂಡು ಮಾಡ್ತಕ್ಕಂಥ ಒಂದು ಚಟುವಟಿಕೆ ಆಗಿರುತ್ತೆ. ಎಕ್ಸಾಂಪಲ್, ನಾನು ಬುದ್ಧಿವಂತ, ನಾನು ಮಾಡಬಲ್ಲೆ ಅಂತಕ್ಕಂಥ ಒಂದು ಕಾರ್ಡ್ಸ್ಗಳಲ್ಲಿ ಮಕ್ಕಳು ಬರ್ಕೊಂಡು ಮಗುವಿಗೆ ಏನಾದರೂ ಒಂದಷ್ಟು ಇಂಥ ಕಾರ್ಡ್ಗಳನ್ನು ನೋಡಿದಾಗ ಏನಾಗುತ್ತೆ, ಅವ್ರಿಗೆ ಆತ್ಮವಿಶ್ವಾಸ ಏನಾಗುತ್ತೆ, ಹೆಚ್ಚಿದಾಗ ಇನ್ನೂ ಕೂಡ ನಾನು ಕೆಲಸವನ್ನು ಮಾಡಬಲ್ಲೆ. ನಾನಿವತ್ತು 20 ಮಾರ್ಕ್ಸ್ ತಗೊಂಡಿದ್ದೀನಿ 30ಕ್ಕೆ, ನೆಕ್ಸ್ಟ್ ನಾನು 30ಕ್ಕೆ 30 ತಗೊಳ್ತೀನಿ, ಐ ಕ್ಯಾನ್ ಡೂ ಇಟ್, ನಾನು ಮಾಡಬಲ್ಲೆ, ನಾನು ಬುದ್ಧಿವಂತ. ಈ ರೀತಿ ಒಂದಷ್ಟು ಕಾರ್ಡ್ಸ್ಗಳನ್ನು ಬರೆದಿಟ್ಟು ಮಗುವಿಗೆ ಕೊಟ್ಟಾಗ ಆ ಮಗು ಅದನ್ನು ನೋಡಿದಾಗ ಏನಾಗುತ್ತೆ, ಮಗುವಿನಲ್ಲಿ ಆತ್ಮವಿಶ್ವಾಸ ಬೆಳೀತದೆ ಅಂತಕ್ಕಂಥ ಉದ್ದೇಶಕ್ಕೋಸ್ಕರ ಈ ಒಂದು ದೃಢೀಕರಣ ಕೇಂದ್ರವನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಅಂದರೆ ಕಾರ್ಡ್ಗಳನ್ನು ಬಳಸಿ. ಇದೊಂದು ಮೊದಲ ಒಂದು ಚಟುವಟಿಕೆಯ ರೀತಿ ಇದೆ. ಇದು ನಮ್ಮ ಮೌಲ್ಯ ಕೇಂದ್ರಿತ ತರಗತಿ ಕೊಠಡಿ ಅಂತೇಳಿ ಇಷ್ಟನ್ನು ರೆಡಿ ಮಾಡಿಕೊಂಡು ಮಗುವಿಗೆ ಒಂದು ಉತ್ತಮ ಕಲಿಕಾ ವಾತಾವರಣವನ್ನು ಸೃಷ್ಟಿಸುವಂಥ ಸಲುವಾಗಿ ಈ ಒಂದು ಎಲ್ಲ ಚಟುವಟಿಕೆಗಳನ್ನು ನಾವು ತರಗತಿಯಲ್ಲಿ ಮಾಡ್ಕೋಬೇಕಾಗುತ್ತೆ.